ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿ. ಏನಂತ ಹೇಳಿದ್ರೆ ಇವಾಗ ಅವ್ರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಡಿ ಬಾಸ್ ಅಂತ ಇದೆ. ಹೆಸರಿಟ್ಟಿದ ಮಾತ್ರಕ್ಕೆ ಅದೇ ಸಬ್ಜೆಕ್ಟ್ ಆಗಿರಲ್ಲ ಸರ್. ಆದರೆ ಸನ್ನಿವೇಶಗಳೆಲ್ಲ ಬಂದಾಗ ಏನು ಅನ್ಕೋಬೇಕು, ಅದೇ ಆ ಇನ್ಸಿಡೆಂಟ್ ಮೊದಲು ನೀವು ಸಿನಿಮಾ ಟೀಸರ್ ಬಿಟ್ಟಿದ್ರೆ ಅದು ನಾವು ಒಪ್ಕೋತಿದ್ವಿ. ಆದರೆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಎಲ್ಲದೂ ಸೇಮ್ ಟು ಸೇಮ್ ಸಿಚುಯೇಷನ್ನ ನೀವು ಸ್ಕ್ರೀನ್ ಮೇಲೆ ತರೋದಾದ್ರೆ ಒಪ್ಕೊಳ್ಳೋದು ಹೇಗೆ? ಆಮೇಲೆ ಇದು ಒಂದು ಪ್ರಚಾರದ ಗಿಮಿಕ್ಕ, ಇದು ನನಗೆ ಬೇಕು. ಯಾಕಂದರೆ ಲವ ಅವರು ಮೊದಲನೇ ಸಿನಿಮಾ ಅಯೋಧ್ಯಪುರಂ ಅಂತ ಮಾಡಿದ್ರು, ನಿಮ್ಗೆ ಗೊತ್ತು. ಅಯೋಧ್ಯಪುರಂ ಕೂಡ ಅದೇ ವಿವಾದ ಕಾರಣ ಆಯಿತು. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಹಾಗೆ ಆಯಿತು. ಈಗ ಬಾಸ್. ಸೊ ಎಲ್ಲ ಒಂದು ಕಡೆಗೆ ಒಂದು ಸಿನಿಮಾ ಕಂಟೆಂಟಿಗೆ ಹೊತ್ತು ಕೊಡಬೇಕೇ ವಿನಾಕಾರಣ ಅದು ಪ್ರಚಾರಕ್ಕೆ ಅಥವಾ ಬೇರೆ ರೀತಿಯ ಗಿಮಿಕಿಗೆ ಆಗಬಾರ್ದು. ಆ ಕಾರಣಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನು ಒಪ್ಸಿದ್ದು ಹೇಗೆ ಈ ಕತೆ? ಅಥವಾ ನಿಮಗೆ ಗೊತ್ತಿದ್ದು ಕೂಡ ನಾಳೆ ಈ ಪ್ರಶ್ನೆಗಳು ಎದುರಾಗುತ್ತವೆ ಅನ್ನೋದು ಗೊತ್ತಿರಲಿಲ್ವಾ? ಸರ್, ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರನೇ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟಲ್ಲಿ ಏನೇನು ಬೇಕೋ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನು ಬೇಕೋ, ಅಥವಾ ಒಂದು ಸಿನಿಮಾದಲ್ಲಿರೋ ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೀವಿ ಸರ್. ಅದೇ ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂಥ ಘಟನೆಗೆ ಹತ್ತತ್ರ ಅಂತ ಅನಿಸ್ಬೋದು. ಅದು ಅದೇ ಆ್ಯಕ್ಚುಲಿ ಕೋಇನ್ಸಿಡೆಂಟ್ಲಿ ಅಷ್ಟೇ. ಅದು ಇವಾಗ ಇದು ಮಾಡಿರೋದೂ ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್. ನಾವು ಇಮ್ಯಾಜಿನೇಷನಲ್ಲೂ ಮಾಡ್ಕೊಬೋದಲ್ಲ ಸರ್. ಅಲ್ಲ, ನೀವು ಸೆಲ್ಫಿ ಕೊಡೋದನ್ನು ಅದೇ ಬಾಡಿ ಲ್ಯಾಂಗ್ವೇಜ್ ಬಳಸ್ತಿರಲ್ಲ ಸರ್. ಅದು ನಾನು ಖಂಡಿತವಾಗ್ಲೂ ಆ ಥರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ. ನಾನು ಎಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷ್ ಹಾಗೆ ಮಾಡಿದ್ದೀನಿ ಸರ್. ಅದೆಲ್ಲ ಅಭಿನಯ ಅಷ್ಟೇ. ಡೈರೆಕ್ಟರ್ ಸರ್ಗೆ ಇಲ್ಲಿ ಎಸ್ ಮೇಡಮ್. ಒಂದಿಷ್ಟು ಕ್ವಶನ್ಸ್ಗಳು ಬಂದೇ ಬರುತ್ತೆ. ಸೆನ್ಸಾರ್ ಕಟ್ ಕೂಡ ಆಗೋ ಚಾನ್ಸಸ್ಗಳು ಇರಬಹುದು. ಬಟ್ ಹೆಂಗೆ? ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ, ಆ ಟೈಮಿಗೆ ಸೆನ್ಸಾರ್ ಇಂದ ಸರ್ಟಿಫಿಕೇಟ್ ಸಿಗದೆ ರಿಲೀಸ್ ಆಗದೆ ಮುಂದೂಡಿದ್ದು ಇದೆ. ಸೊ ಈ ಕಾರಣಕ್ಕೆಲ್ಲ ತಗೊಂಡಿದ್ದೀರಾ ಕ್ರಮ ಅಥವಾ ಮುಂಜಾಗ್ರತಾ ಕ್ರಮ ಏನಾದ್ರು ವಹಿಸ್ಕೊಂಡಿದ್ದೀರಾ, ಹೇಗೆ? ಮೇಡಮ್, ಸೆನ್ಸಾರ್ ಅವರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅನ್ನೋದಕ್ಕಿಂತ ಅವ್ರು ಏನು ರೂಲ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರಬೇಕು. ಪ್ರತಿಯೊಬ್ಬ ಸಿನಿಮಾ ಮೇಕರ್ ಅವರು ಬದ್ಧ ಆಗಿರಬೇಕು. ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂದರೆ ರಿವೈಸ್ ಕಮಿಟಿ ಇದೆ, ಅಲ್ಲಿ ಹೋಗ್ತೀವಿ. ಸೊ ಇನ್ನು ಅಪಿಲೆಂಟ್ ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ ಮೇಡಮ್. ಸರ್, ಅದನ್ನು ದಯವಿಟ್ಟು ಸಿನಿಮಾದಲ್ಲಿ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾನು ಎಲ್ಲ ಕಥೆನೂ ಈಗಲೇ ಹೇಳ್ಬಿಟ್ರೆ ಸರ್, ಖಂಡಿತವಾಗ್ಲೂ ನಾವೊಂದು ಘಟನೆಯನ್ನು ನನ್ನ ದೃಷ್ಟಿಕೋನದಲ್ಲಿ ಹೀಗಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ನಿರ್ಣಯ, ಯಾವುದೇ ಒಬ್ಬ ವ್ಯಕ್ತಿಗಳ ಪರವಾಗಿ ಪರ ವಿರೋಧ ನಿರ್ಣಯಗಳನ್ನ ನಾವು ಈ ಸಿನಿಮಾದಲ್ಲಿ ಕೊಡ್ತಾ ಇಲ್ಲ ಸರ್. ಒಂದು ಕೇಸು ಟ್ರಯಲ್ನಲ್ಲಿ ಇರುವಾಗ ಅದನ್ನ ತಗೊಳ್ಬೋದಾ ಅಥವಾ ಮಾಡ್ಬೋದಾ? ಈಗ ನಿಮ್ಗೆ ವಕೀಲರಾಗಿ ಗೊತ್ತಿರುತ್ತೆ ಸರ್. ಅದು ತಗೊಂಡ್ರೆ ನಾನು ಒಂದು ಕೇಸ್ ಟ್ರಯಲ್ ನಡೀಬೇಕಾದ್ರೆ ತೊಗೊಂಡ್ರೆ ಅದು ಸಬ್ಜುಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ, ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಸರ್ ಟ್ರೂ ಇನ್ಸಿಡೆಂಟ್ ಅಂದರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ರಿಯಲ್ ಸ್ಟೋರಿಗೂ ಟ್ರೂ ಇವೆಂಟ್ಸಿಗೂ ನನಗೆ ತಿಳಿದಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಇದೆ ಸರ್. ಲವ ಸರ್, ಇದನ್ನ ಎಲ್ರು ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದೀರಾ. ಏನ್ ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂಥ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ.
ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಕೇಸ್ ಅಲ್ಲ ಇದು. ಹಾಗಾದ್ರೆ ಟ್ರೂ ಇನ್ಸಿಡೆಂಟ್ ಅಂತ ಒಂದು ಹಾಕಿದಿರಲ್ಲ, ಯಾವ ಇಯರ್ ಅಲ್ಲಿ ಈ ತರ ಕೇಸ್ ನಡೆದಿತ್ತು ಒಂಚೂರು ಹೇಳಿ ಸರ್. 24-25 ಸೇಮ್ ನಡೆದಿತ್ತಾ? ಮೇಡಮ್ ದಿನನಿತ್ಯ ನಡೆಯುತ್ತಿರುತ್ತೆ. ನಾವು ಅದೇ ಶೆಟ್ಟು ಅದೇ ಟೈಮ್ ಅಲ್ಲ, ಅಲ್ಲ, ಅಲ್ಲ. ಆಗಿರೋದು. ದಿನನಿತ್ಯ ಬೇರೆ ವಿಚಾರ ಬೇರೆ ವಿಚಾರದ ಸರ್ ಏನು ಸರ್ ಬೇರೆ ವಿಚಾರ ಸಾಮಾನ್ಯವಾಗಿ Yes. ಲವ ಸರ್ 24-25 ಅಲ್ಲಿ ನಡೆದಿರೋದೇ ಇದು. ದರ್ಶನ್ ಕೇಸ್ ಅವರು ದರ್ಶನ್ ಸರ್ ಕೇಸ್ ಅವಾಗಲೇ ಅಲ್ವಾ ಸರ್